ಅತ್ಯಂತ ಸಂಭ್ರಮದ ಮತ್ತು ಖುಷಿಯ ವಿಚಾರಕ್ಕಾಗಿ ನಾವು ಮೊದಲ ಬಾರಿಗೆ ಬಂದಿದ್ದೀವಿ. ಬಹಳ ವರ್ಷಗಳಿಂದ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು, ಇದೆಲ್ಲವೂ ಕೂಡ ಕೂಗಾಗಿತ್ತು, ಅಪೇಕ್ಷೆ ಆಗಿತ್ತು, ಬೇಡಿಕೆ ಆಗಿತ್ತು. ಆದರೆ ಈ ಬೇಡಿಕೆ ಈಡೇರುತ್ತಾ ಇದರ ಬಗ್ಗೆ ಸಂಶಯ ಇತ್ತು. ಯಾಕೆಂದರೆ ಹಿಂದೆ ಸುಮಾರು 15 ವರ್ಷಗಳ ಹಿಂದೆ ಪಾರ್ಲಿಮೆಂಟಿಗೆ ಇದು ಚರ್ಚೆಗೆ ಬಂದಾಗ ಕೆಲವು ರಾಜಕೀಯ ಪಕ್ಷಗಳು ಮಹಿಳಾ ಮೀಸಲಾತಿಯ ಬಗೆಗಿನ ಬಿಲ್ಲನ್ನು ಹರಿದು ಹಾಕಿದ್ವು, ಬಹಳ ಪ್ರಬಲವಾದಂಥ ವಿರೋಧವನ್ನು ಕೂಡ ಮಾಡಿದ್ವು. ಯಾವುದೇ ಕಾರಣಕ್ಕೆ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಒಂದು ಮಾನಸಿಕತೆ ಮತ್ತು ದಾಷ್ಟ್ಯ, ಇದೆರಡನ್ನು ಕೂಡ ಪಾರ್ಲಿಮೆಂಟಲ್ಲಿ ತೋರಿಸಲಾಗಿತ್ತು. ಅದಾದ ನಂತರ ಮಹಿಳೆ ಮೀಸಲಾತಿ ಬಿಲ್ ನೆನೆಗುದಿಗೆ ಬಿತ್ತು. 10 ವರ್ಷಗಳ UPA ಸರ್ಕಾರದ ಅವಧಿಯಲ್ಲಿ ಕೂಡ ಇದನ್ನು ಮುಂದಕ್ಕೆ ತರಕ್ಕಾಗಲಿಲ್ಲ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಅನ್ನೋದಕ್ಕೆ ವಿಶೇಷವಾದಂಥ ಒತ್ತು ಕೊಟ್ಟರು. ಮಹಿಳೆ ಶೈಕ್ಷಣಿಕವಾಗಿ ಸಬಲ ಆಗಬೇಕು, ಸಾಮಾಜಿಕವಾಗಿ ಅವಳು ಸಬಲ ಆಗಬೇಕು, ಆರ್ಥಿಕವಾಗಿ ಸಬಲ ಆಗಬೇಕು ಮತ್ತು ನಿರ್ಣಯ ಪ್ರಕ್ರಿಯೆಯಲ್ಲಿ ಮಹಿಳೆ ಭಾಗವಹಿಸಬೇಕು. ಇವತ್ತು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಪುರಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇದೆ. ನಾನು ಹಿಂದೆ 2008ರಲ್ಲಿ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವೆಯಾಗಿದ್ದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ದೇಶದಲ್ಲಿ ನಮಗೆ ಪ್ರಶಸ್ತಿ ಬಂತು, ಚೆನ್ನಾಗಿ ನಿರ್ವಹಣೆ ಮಾಡಿರೋದಕ್ಕೆ. ಆದರೆ ಆ ಕ್ರೆಡಿಟ್ ಹೋಗಬೇಕಾದ್ದು ನಮ್ಮ ಮಹಿಳೆಯರಿಗೆ. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವುದು ಅನ್ನೋ ಲೆಕ್ಕ ತಗೊಂಡಾಗ, ಸಂಕಲನ ಮಾಡಿದಾಗ ನಮಗೆ ಅರಿವಾಗಿರೋದು ಯಾವುದರಲ್ಲಿ ಮಹಿಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇದ್ದಾಳೆ ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು. ನಾನೇ ಆ ಪ್ರಶಸ್ತಿಯನ್ನು ನಮ್ಮ ಮಹಿಳೆಯರಿಗೆ ಕೊಟ್ಟೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಕೂಡ ಬಹಳ ಕಲಿತವರು ಬರ್ತಾರೆ, ಎಲ್ಲರೂ ರಾಜಕೀಯವಾಗಿ ಹಿನ್ನೆಲೆ ಇರುವವರು ಬರ್ತಾರೆ. ಆ ರೀತಿ ಇಲ್ಲ. ಮೀಸಲಾತಿ ಇದೆ ಅಲ್ಲೂ. ಪರಿಷ್ಠ ಜಾತಿ, ಪರಿಷ್ಠ ವರ್ಗ, ಪರಿಷ್ಠ ಜಾತಿಯಲ್ಲಿ ಮಹಿಳೆ, ಪರಿಷ್ಠ ವರ್ಗದಲ್ಲಿ ಮಹಿಳೆ, ಬ್ಯಾಕ್ವರ್ಡ್ ಪುರುಷ ಮಹಿಳೆ, ಈ ರೀತಿ ಬೇರೆ ಬೇರೆ ರಿಸರ್ವೇಷನ್ನಲ್ಲಿ ಬರುತ್ತೆ. ಸಹಜವಾಗಿ ಅಧ್ಯಕ್ಷ ಪದವಿ ಅಥವಾ ಉಪಾಧ್ಯಕ್ಷ ಪದವಿನೂ ಕೂಡ ಮೀಸಲಾತಿಯಲ್ಲೇ ಅಲ್ಲಿ ನಿರ್ಣಯ ಆಗುತ್ತೆ. ಅದನ್ನು ಚುನಾವಣಾ ಆಯೋಗ ಅಥವಾ ರಾಜ್ಯ ಡಿಸೈಡ್ ಮಾಡುತ್ತೆ. ಯಾರಿಗೆ ಶಿಕ್ಷಣನೇ ಇರಲಿಲ್ಲ ಆ ಮಹಿಳೆಗೆ ಫಸ್ಟ್ ಪ್ರಶಸ್ತಿ ಬಂತು. ನಾವು ಅದನ್ನು ನನಗೆ ಆಸಕ್ತಿ ಬಂದು ನಾನು ಅಧ್ಯಯನ ಮಾಡಿದೆ, ಹೇಗೆ ಸಾಧ್ಯ ಇದು ಅಂತ. ಆ ಮಹಿಳೆಗೆ ಅನಿಸಿದೆ ನನ್ನೂರಲ್ಲಿ ಈ ಕೆಲಸ ಆಗಬೇಕು ಅಂದರೆ, ಅವಳು ಬಹಳ ವರ್ಷದಿಂದ ಅಂದ್ಕೊಂತ ಇದ್ಲು, ನನ್ನೂರಲ್ಲಿ ಈ ಕೆಲಸ ಆಗಬೇಕು. ಆದರೆ ಬೇರೆ ಪಂಚಾಯತ್ ಮೆಂಬರ್ಸು ಅಥವಾ ಅಧ್ಯಕ್ಷ ಆದಾಗ ಆಗಿಲ್ಲ. ಆದರೆ ನಾನಿವತ್ತು ಅಧ್ಯಕ್ಷ ಆಗಿದ್ದೀನಿ, ನಾನೇನೋ ಅಂದ್ಕೊಂಡಿದ್ದೆ ಆಗಬೇಕು ಅಂಥೇಳಿ ಅದನ್ನು ಮಾಡಬೇಕು. ನನಗೆ ಲೆಕ್ಕ ಬರಲ್ಲ, ಲೆಕ್ಕ ಇಡಕ್ಕೂ ಬರಲ್ಲ. ಆದರೆ ನನಗೆ ಭಾವನೆ ಇದೆ. ಆ ಪಂಚಾಯಿತಿ ಸಕ್ಸಸ್ ಹೇಗಾಯಿತು ಅಂತಂದರೆ ಭಾವನೆಯಿಂದ ಆಯಿತು. ಅವಳಿಗೆ ಅನ್ನಿಸ್ತಿತ್ತು ಇಲ್ಲಿ ಬಂದಿರುವಂಥ ಒಂದೊಂದು ಪೈಸೆಯನ್ನು ಕೂಡ ನಾನು ಇಂಥ ಕೆಲಸಕ್ಕೆ ಉಪಯೋಗ ಮಾಡಬೇಕು ಮತ್ತು ಅದು ಸದುಪಯೋಗ ಆಗಬೇಕು. ಸ್ವತಃ ಅವಳೇ ಹೋಗ್ತಿದ್ಲು ಬೆಳಿಗ್ಗೆ ಎದ್ದು ಕೆಲಸ ಸರಿಯಾಗಿ ನಡೀತಿದೆಯೋ ಇಲ್ಲ ನೋಡೋಕ್ಕೆ. ಇದು ನಮ್ಮ ಗ್ರಾಮೀಣ ಪ್ರದೇಶದ ಅಥವಾ ನಗರ ಪ್ರದೇಶದ ಮಹಿಳೆಯರ ಉದಾಹರಣೆ. ಮನೆಯಲ್ಲಿ ಗೃಹಿಣಿಯಾಗಿ ಅವಳಿಗೆ ಲೆಕ್ಕ ಬರುತ್ತೋ ಇಲ್ವೋ, ಆದರೆ ಮನೆ ಸಂಭಾಳಿಸಬಲ್ಲಳು. ಸರಿಯಾದ ಲೆಕ್ಕಾಚಾರದಲ್ಲಿ ಮನೆಯನ್ನು ನಡೆಸ್ತಾಳೆ.
ಸರಿಯಾದ ದಾರಿಯಲ್ಲಿ ಮಕ್ಕಳನ್ನ ಬೆಳೆಸ್ತಾಳೆ. ಅದೇ ರೀತಿ ಇವತ್ತು ನಮ್ಮ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲೆಲ್ಲಿ ಮಹಿಳೆಯರು ಗೆದ್ದು ಬಂದಿದ್ದಾರೆ, ಅದು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಬಹಳ ವಿದ್ವತ್ತಿಂದ ನಾವು ಮಾತಾಡಿ ಏನೋ ಅಚೀವ್ಮೆಂಟ್ ಅನ್ನೋದಕ್ಕಿಂತಲೂ ಹೆಚ್ಚು ಭಾವನೆಯಿಂದ ನಾನು ಚೆನ್ನಾಗಿ ಮಾಡಬೇಕು, ನಾನು ಪರ್ಫಾರ್ಮ್ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಕೆಲಸ ಮಾಡುವಾಗಾಯಿತು. ಇದಕ್ಕೆ ನಾನೂ ಒಬ್ಳು ಉದಾಹರಣೆ. ಇಂಧನ ಇಲಾಖೆಯನ್ನು ನಂಗೆ ಕೊಟ್ಟಾಗ ನನಗೂ ಭಯ ಇತ್ತು, ಬೇರೆಯವರಂತೂ ಆಡ್ಕೊಂಡಿದ್ರು, ಮಹಿಳೆ ಇಂಧನ ಇಲಾಖೆ ಹೆಂಗೆ ನಡೆಸಕ್ಕೆ ಸಾಧ್ಯ ಅಂತ. ಆದರೆ ನನ್ನ ಮುಂದೆ ಇದ್ದಂಥ ಚಾಲೆಂಜ್ ಅದೇ ಇತ್ತು. ಮಹಿಳೆಯರಿಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ, ಮಹಿಳೆಯರಿಗೆ ಬೇರೆ ಇಲಾಖೆನೂ ನಡೆಸಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅದಕ್ಕಾಗಿ ಬೇರೆಯವರಿಂದ ಕಲಿತು ತಿಳ್ಕೊಂಡು ಅಧ್ಯಯನ ಮಾಡಿ ಆ ಇಲಾಖೆಯನ್ನು ನಾವು ನಡೆಸೋದಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಅನಿಸುತ್ತೆ ಅವತ್ತಿನ ಕಾಲಕ್ಕೆ ಅದೊಂದು ಬೆಸ್ಟ್ ಇಲಾಖೆ ಆಗಿತ್ತು ಅಂತ ಹೇಳಿ. ದೇಶದಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಮಹಿಳೆಯರು ಬರಬೇಕು, ಪ್ರಧಾನಿಯವರ ಕಲ್ಪನೆ ಏನು, ನರೇಂದ್ರ ಮೋದಿಯವರ ಕಲ್ಪನೆ ಏನು, ಪಾಲಿಸಿ ಮೇಕಿಂಗ್ ಅಲ್ಲಿ ಮಹಿಳೆ ಇರಬೇಕು. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನ ಮಹಿಳೆಯರಿಗೆ ಕೊಟ್ಟರು. ಆರಂಭದ ಸರ್ಕಾರದಲ್ಲಿ ನೀವು ಗಮನಿಸಿರ್ಬೋದು, ನಿರ್ಮಲಾ ಸೀತಾರಾಮನ್ ಅವರು ಇರ್ಬೋದು, ಸ್ಮೃತಿ ಇರಾನಿ ಇರ್ಬೋದು, ಅದಕ್ಕಿಂತ ಮೊದಲೇ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಖಾತೆ, ನಿರ್ಮಲಾ ಸೀತಾರಾಮನ್ ಅವರು ಮೊದಲೇ ಮಂತ್ರಿ ಆದಾಗ ಕಾಮರ್ಸ್ ಡಿಪಾರ್ಟ್ಮೆಂಟು, ಸ್ಮೃತಿ ಇರಾನಿ ಅವರು HR D, ಇವತ್ತಿಗೂ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟು, ಅದಕ್ಕೆ ಮೊದಲು ಡಿಫೆನ್ಸು. ಯಾಕೆ ಇದನ್ನು ಕೊಡಕ್ಕೆ ಶುರು ಮಾಡಿದ್ರು ಅಂದರೆ ಮಹಿಳೆಯರು ಪರ್ಫಾರ್ಮ್ ಮಾಡಬಲ್ಲರು ಅನ್ನುವಂಥದ್ದನ್ನು ದೇಶಕ್ಕೆ ನಾವು ತೋರಿಸಬೇಕು ಅಂತ. ನಮ್ಮ ದೇಶ ತೋರಿಸಿದೆ, ದೇಶ ಪ್ರಧಾನಿಯನ್ನು ಕೂಡ ಮಾಡಿದೆ. ಯಾವ ದೇಶದಲ್ಲಿ ವೋಟಿಂಗ್ ರೈಟ್ ಇರಲಿಲ್ಲ ಅಂಥ ಕಾಲಕ್ಕೆ ನಮ್ಮ ದೇಶದಲ್ಲಿ ಪ್ರಧಾನಿನೂ ಆಗಿದ್ರು, ಪಾರ್ಟಿ ಬೇರೆ ಇರ್ಬೋದು, ಅಂತ ಒಂದು ಮುಂದುವರಿದ ಯೋಚನೆ ಇರುವಂಥ ದೇಶ ಇದು. ಅದಕ್ಕಾಗಿ ಇವತ್ತು ಪ್ರಧಾನಿಗೆ ಅನಿಸಿದೆ ಮಹಿಳೆಯರಿಗೆ ರಿಸರ್ವೇಷನ್ ಬರಬೇಕು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಾತಿ ಇಲ್ಲದೆ ಹೋದರೆ ಅಷ್ಟೊಂದು ಸಂಖ್ಯೆಯ SC ST ಜನ ಇವತ್ತು MLA ಅಥವಾ MP ಆಗ್ತಿರ್ಲಿಲ್ಲ. ನಾನು ಯಾವಾಗಲೂ ನನ್ನ ಕ್ಷೇತ್ರದ, ನನ್ನ ಮನೆ ಊರಿನ ಕ್ಷೇತ್ರದ ಉದಾಹರಣೆ ಕೊಡ್ತೀನಿ. ಸುಳ್ಯ ಅಂಗಾರ ಅಥವಾ ಇವತ್ತು ಭಾಗೀರಥಿ, ನನ್ನ ಮನೆ ಇರುವಂಥ ಕರಂದ್ಲಾಜೆ ಮನೆ ಇರುವಂಥ ಕ್ಷೇತ್ರದಲ್ಲಿ MLA ಇಷ್ಟೊಂದು ಲಾಂಗ್ ಟೈಮ್ ಆಗಿದ್ದಾರೆ ಅಂತಂದ್ರೆ ಮೀಸಲಾತಿಯ ಕಾರಣಕ್ಕಾಗಿ, ಇಲ್ಲಾಂದ್ರೆ ಅಲ್ಲಿ ಯಾರೋ ಒಕ್ಕಲಿಗರು ಅಥವಾ ಬೇರೆ ಯಾರೋ ಆಗ್ತಿದ್ರು. ಯಾಕಂದ್ರೆ ಸ್ಟ್ರಾಂಗ್ ಸಮಾಜದಲ್ಲಿ ಸ್ಟ್ರಾಂಗ್ ಅವರೇ ಇರ್ತಾರೆ, SCಗೆ ಕೊಡುವಂಥ ಪ್ರಶ್ನೆನೇ ಬರಲ್ಲ. ಅದಕ್ಕಾಗಿ ಇವತ್ತು ಮೀಸಲಾತಿಯ ಮೂಲಕ ನಮ್ಮನ್ನ ಗಟ್ಟಿ ಮಾಡುವಂಥ ಕೆಲಸಕ್ಕೆ ನರೇಂದ್ರ ಮೋದಿ ಅವರು ಕೈ ಹಾಕಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಪೂರಕವಾಗಿ ಹಲವಾರು ಯೋಜನೆ ಆಗಿದೆ. ಶಿಕ್ಷಣದಲ್ಲಿ ನಮಗೆ ಆದ್ಯತೆ ಸಿಕ್ಕಿದೆ. ಓದೋದಕ್ಕೆ ಸಾಲದಿಂದ ಹಿಡಿದು ಹಾಸ್ಟೆಲಿಂದ ಹಿಡಿದು ಇದನ್ನು ಕೊಡೋದಕ್ಕೆ ಆರಂಭದಲ್ಲಿ ಶುರು ಮಾಡಿದ್ರು. ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅವಳ ಹೆಸರಲ್ಲಿ ದುಡ್ಡು ಇಡಿ, ಸೇವಿಂಗ್ ಮಾಡಿ ಅನ್ನುವಂಥದ್ದನ್ನು ಹೇಳಿದರು. ಇವತ್ತು ಸುಮಾರು 3.5 ಕೋಟಿ ಹೆಣ್ಮಕ್ಳು ಯಾರು ಹುಟ್ಟಿದ್ದಾರೆ ಕಳೆದ 10 ವರ್ಷದಲ್ಲಿ, ಅವರ ಹೆಸರಲ್ಲಿ ತಂದೆ ತಾಯಿ ಸೇವಿಂಗ್ ಮಾಡಿದ್ದಾರೆ. ಸೇವಿಂಗ್ ಮಾಡೋದು ತಂದೆ ತಾಯಿ, ಆದರೆ ಅದಕ್ಕೆ ಪ್ರೇರಣೆಯನ್ನು ಕೊಟ್ಟರು. ಸಾಮಾಜಿಕವಾಗಿ ನಮ್ಮನ್ನು ಗಟ್ಟಿ ಮಾಡುವಂಥದ್ದನ್ನು ಮಾಡಿದರು. ನಮ್ಮ ವಿರುದ್ಧ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಕಾನೂನಿನ ರಕ್ಷಣೆಯನ್ನು ಕೊಡುವಂಥ ಬಿಲ್ಗಳನ್ನು ತಂದರು. ಆರ್ಥಿಕವಾಗಿ ಸದೃಢ ಮಾಡೋಕ್ಕೆ ಯಾವ ಯಾವ ಯೋಜನೆ ಇದೆ, ಅದು ಸ್ಟಾರ್ಟಪ್ ಇರ್ಬೋದು, ಅದು ನನ್ನದೇ ಇಲಾಖೆ ಆದಂಥ MSME ಇಂಡಸ್ಟ್ರಿಗೆ ಕೊಡುವಂಥ ಆದ್ಯತೆ ಇರ್ಬೋದು, ಖರೀದಿ ಬಗ್ಗೆ ಇರುವಂಥದ್ದು ಇರ್ಬೋದು, MSMEಗಳಿಂದ ಸ್ಟ್ಯಾಂಡಪ್ ಇಂಡಿಯಾ ಇರ್ಬೋದು, ಮುದ್ರಾ ಇರ್ಬೋದು, ಅತ್ಯಂತ ಹೆಚ್ಚು ಲೋನು ಕೊಟ್ಟಿರುವಂಥದ್ದು ಇವತ್ತು ದೇಶದಲ್ಲಿ ಮಹಿಳೆಯರಿಗೆ. ಅಂದರೆ ಒಟ್ಟು ಮುದ್ರಾದಲ್ಲಿ 69% ಮಹಿಳೆಯರು ಲೋನ್ ತೊಗೊಂಡಿದ್ದಾರೆ. ಅದು ಬ್ಯೂಟಿ ಪಾರ್ಲರ್ ಇರ್ಬೋದು, ಅದು ಬೇರೆ ಬೇರೆ ಚಿಕ್ಕ ಪುಟ್ಟ, ಅಥವಾ ಫುಡ್ ಪ್ರೊಡಕ್ಷನ್ಗೆ ಜಾಸ್ತಿ, ಫುಡ್ ಪ್ರೊಸೆಸಿಂಗ್ಗೆ ಜಾಸ್ತಿ. ಈವನ್ MSMEಯಲ್ಲಿ PMEGP ಲೋನಲ್ಲಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮಲ್ಲಿ ಮಹಿಳೆಯರು ಸುಮಾರು 49% ತೊಗೊಂಡಿದ್ದಾರೆ. ಈ ರೀತಿ ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ
ಆರ್ಥಿಕವಾಗಿ ಮಹಿಳೆಯನ್ನು ಸದೃಢ ಮಾಡಬೇಕು. ದ್ರೋಣ್ ಕೊಟ್ರೆ ದ್ರೋಣ್ ದೀದಿ ಅಂತ ಕರೆದ್ರು, ಅವರಿಗೆ ನಾವು ಟ್ರೈನಿಂಗ್ ಕೊಟ್ವಿ. ನಾವು ಕೃಷಿ ಇಲಾಖೆಯಲ್ಲಿ ನಾನು ಮಂತ್ರಿ ಇದ್ದಾಗ ಮಹಿಳೆಯರಿಗೆ ದ್ರೋಣ್ ಟ್ರೈನಿಂಗ್ ಕೊಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಇವತ್ತು ದ್ರೋಣ್ ದೀದಿ ಆಗಿದ್ದಾರೆ, ಲಖ್ಪತಿ ದೀದಿ ಆಗಿದ್ದಾರೆ. SHG ಗ್ರೂಪಿಗೆ ನಾವು ಸುಮಾರು 10 ಕೋಟಿ ಹೆಣ್ಮಕ್ಳು ಇರುವಂಥ ಸುಮಾರು 90 ಲಕ್ಷ SHG ಗ್ರೂಪಿಗೆ ನಾವು ಸಹಾಯ ಮಾಡಿದ್ವಿ. ಹೀಗೆ ಆರ್ಥಿಕವಾಗಿ ಮಹಿಳೆಯರನ್ನು ಸದೃಢ ಮಾಡೋದಕ್ಕೆ ಯೋಜನೆಯನ್ನ ಪ್ರಧಾನಮಂತ್ರಿಯವರು ಯೋಚನೆ ಮಾಡಿದ್ರು. ಕೊನೆಯದಾಗಿ ನಾವು ನಿರ್ಣಯದಲ್ಲಿರಬೇಕು. ಅದು ವಿಧಾನಸಭೆಯಲ್ಲಿ ಇರಬೇಕು, ರಾಜ್ಯಸಭೆ ಲೋಕಸಭೆಯಲ್ಲಿ ಇರಬೇಕು. ಆದರೆ ಅಡಿಪಾಯ ಅಥವಾ ಒಂದು ಕೇಂದ್ರ ಎಲ್ಲಿರಬೇಕು ಅಂತ ನಿರ್ಧಾರ ಮಾಡಿದಾಗ ಪ್ರಧಾನಿಯವರು ಯೋಚನೆ ಮಾಡಿದ್ರು, ಮೊದಲು ನನ್ನಿಂದ ಶುರುವಾಗಬೇಕು, ನಾನು ಇದಕ್ಕೆ ಆದ್ಯತೆ ಕೊಡಬೇಕು. ನಾನು ಆದ್ಯತೆ ಕೊಟ್ಟಾಗ ರಾಜ್ಯಗಳವರು ಕೊಡ್ತಾರೆ, ಇಲ್ಲಾಂದ್ರೆ ಮಾತಾಡುವ ಹಕ್ಕಿರಲ್ಲ. ಅದಕ್ಕಾಗಿ ಇವತ್ತು ಹೆಚ್ಚು ಸೀಟುಗಳನ್ನು ಕೂಡ ಕೊಟ್ಟು ಮಹಿಳೆಯರನ್ನ ಗೆಲ್ಲಿಸಿಕೊಳ್ಳುವಂಥದ್ದಾಯಿತು. ನಿಮಗೆಲ್ಲರಿಗೂ ಗೊತ್ತಿದೆ, ಮೊದಲ ಇಲೆಕ್ಷನ್ 1957ರಲ್ಲಿ ಆದಾಗ 3% ಮಹಿಳೆಯರಿದ್ವಿ ನಾವು. 3%ರಲ್ಲಿ ಸುಮಾರು 22 ಜನ ಮಹಿಳೆಯರು ಮೊದಲ ಪಾರ್ಲಿಮೆಂಟಲ್ಲಿ ಇದ್ರು. ಅದು ಕಡಿಮೆ ಅಲ್ಲ. ಆ ಕಾಲಕ್ಕೆ ಮಹಿಳೆಯರು ಮನೆಯಿಂದ ಆಚೆನೇ ಬರಲ್ಲ ಅನ್ನುವಂಥ ಸ್ಥಿತಿಯಲ್ಲಿರುವಾಗ, ಓದಕ್ಕೆ ಕಳಿಸಲ್ಲ ಅನ್ನುವಂಥ ಸ್ಥಿತಿಯಲ್ಲಿರುವಾಗ, ಎಲ್ಲರೂ ತಲೆ ಮೇಲೆ ಇದು ಬಟ್ಟೆ ಹಾಕ್ಕೊಂಡು ಓಡಾಡ್ತಾರೆ ಅಥವಾ ಸೆರಗ ಹಾಕ್ಕೊಂಡು ಓಡಾಡ್ತಾರೆ ಅನ್ನುವಂಥ ಸ್ಥಿತಿ ಇರುವಾಗ 22 ಮಹಿಳೆಯರು ಬಂದಿದ್ದಾರೆ ಪಾರ್ಲಿಮೆಂಟಿಗೆ. ಆದರೆ ಅದು ಇವತ್ತು 2024ರಲ್ಲಿ 75 ಮಹಿಳೆಯರ ತನಕ ರೀಚ್ ಆಗಿದೆ. ಮತ್ತು ಬಹಳ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋಸನ್ನು ಮಹಿಳೆಯರು ನಿಭಾವಣೆ ಮಾಡುವಂಥದ್ದು. ಅವತ್ತು 15 ಜನ ರಾಜ್ಯಸಭೆಯಲ್ಲಿ ಇದ್ರು, ಇವತ್ತು ಸುಮಾರು 42 ಜನ ಹೆಣ್ಮಕ್ಳು ರಾಜ್ಯಸಭೆಯಲ್ಲಿದ್ದಾರೆ. ಈ ರೀತಿ ನಮ್ಮ ಪರ್ಸೆಂಟೇಜ್ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದೆ. ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಹೆಚ್ಚು ಸೀಟ್ ಕೊಡಬೇಕು ಅನ್ನೋದರಲ್ಲಿ ಫೋಕಸ್ ಇದ್ದಾರೆ. ಇತ್ತೀಚೆಗೆ ನಾನು ಕೇರಳ ಎಲೆಕ್ಷನ್ನ ಇನ್ಚಾರ್ಜ್ ಹೋದಾಗ ಕೂಡ ಫಸ್ಟ್ ಕ್ವಶನ್, ನಿಮ್ಮ ಕೋರ್ ಕಮಿಟಿಯಲ್ಲಿ ಮಹಿಳೆಯರು ಇಲ್ವಾ ಅಂತ ಕೇಳಿದ್ರು. ಫಸ್ಟ್ ಕ್ವಶನ್, ದಟ್ ಈಸ್ ಇಸ್ ಕನ್ಸರ್ನ್. ನಾವು ಹೋಗಿ ಕೂತ ತಕ್ಷಣ ಅಲ್ಲಿ ಕೋರ್ ಕಮಿಟಿಯಲ್ಲಿ ಮಹಿಳೆಯರಿಲ್ಲ. ನಾನು ಹೋಗಿ ಕೂತ ತಕ್ಷಣ ಫಸ್ಟ್ ಹಿಂಗೆ ನೋಡಿದ್ರು, ಫಸ್ಟ್ ಕ್ವಶನ್ ಮಹಿಳೆಯರಿಲ್ವಾ ಅಂತ ಕೇಳಿದರು. ಅದಕ್ಕಾಗಿ ಮಹಿಳೆಯರಿಗೆ ಡಿಸಿಷನ್ ಮೇಕಿಂಗಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಪಾರ್ಟಿಯ ಡಿಸಿಷನ್ ಮೇಕಿಂಗ್ ಇರ್ಬೋದು ಅಥವಾ ಸರ್ಕಾರದ ಡಿಸಿಷನ್ ಮೇಕಿಂಗಲ್ಲಿ ಇರ್ಬೋದು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋದಕ್ಕೆ ವಿಶೇಷವಾದಂಥ ಒತ್ತನ್ನು ನಮ್ಮ ಪ್ರಧಾನಿಯವರು ಕೊಡ್ತಾ ಇದ್ದಾರೆ. ನಮಗೆ ಬಹಳ ಖುಷಿ ಅಂದರೆ 16, 17, 18 ಈ ದೇಶದ ಇತಿಹಾಸದಲ್ಲಿ ಒಂದು ಮರೆಯಲಾಗದ ಚರ್ಚೆ ನಡೆಯುವಂಥದ್ದಿದೆ. ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು, 33% ಕೊಡಬೇಕು ಅಂದ ತಕ್ಷಣ ಪುರುಷರಿಗೆ ಇಲ್ಲ ಅಂತಲ್ಲ. ನಮ್ಮ ಸೆನ್ಸಸ್ 2011ರಲ್ಲಿ ಆಗಿರುವಂಥದ್ದು, ಮತ್ತೆ ಹೊಸದಾಗಿ ಸೆನ್ಸಸ್ ಆಗಬೇಕು. ಸಹಜವಾಗಿ ನಮ್ಮ ಪಾಪ್ಯುಲೇಷನ್ ಹೆಚ್ಚಾಗಿಯೇ ಆಗಿದೆ ದೇಶದಲ್ಲಿ. ಪಾಪ್ಯುಲೇಷನ್ನ ಆಧಾರದಲ್ಲಿ ಸೀಟುಗಳು ಹೆಚ್ಚಾಗಬೇಕು. ಅದಕ್ಕಾಗಿ ಇವತ್ತು ಸೀಟುಗಳನ್ನು ಕೂಡ ಏರಿಕೆ ಮಾಡಿ ಆ 33%ನ್ನು ಮಹಿಳೆಯರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುವಂಥದ್ದಿದೆ. ನಾಡಿದ್ದು 16, 17, 18ರಂದು ಚರ್ಚೆ ನಡೆಯುವಂಥದ್ದಿದೆ. ಈ ಚರ್ಚೆಯಲ್ಲಿ ನನಗೆ ವಿಶ್ವಾಸ ಇದೆ, ಯಾವುದೇ ರಾಜಕೀಯ ಪಾರ್ಟಿ ಕೂಡ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಹೇಳುವಂಥ ಧೈರ್ಯ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡಲೂಬಾರ್ದು. ಯಾಕಂದರೆ ಇವತ್ತು ಸಮಾಜದಲ್ಲಿ 50%, ಕೆಲವು ರಾಜ್ಯದಲ್ಲಿ 51%, ಕೆಲವು ರಾಜ್ಯದಲ್ಲಿ ಈ ಕೇರಳದಂಥ ಸ್ಟೇಟಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಮತ್ತು ಮಹಿಳೆಯರಿಗೆ ಅಧಿಕಾರವೂ ಜಾಸ್ತಿ. ಅದು ಮ್ಯಾಟ್ರಿಯಾರ್ಕಲ್ ಸಿಸ್ಟಮ್ ಆಫ್ ಫ್ಯಾಮಿಲಿ. ಈವನ್ ನನ್ನ ಜಿಲ್ಲೆ, ನಾನು ದಕ್ಷಿಣ ಕನ್ನಡ, ಉಡುಪಿ ಆ ಭಾಗದಲ್ಲಿ ನಮ್ಮಲ್ಲಿ ಕೂಡ ಬಹಳಷ್ಟು ಫ್ಯಾಮಿಲಿಗಳು, ಅದು ಮೀನುಗಾರರ ಮಹಿಳೆಯರಿರ್ಬೋದು ಅಥವಾ ಈಡಿಗರ, ನಾವೇನು ಪೂಜಾರಿ ಅಂತ ಅಲ್ಲಿ ಕರಿತೀವಿ, ಅಥವಾ ಬಂಟ್ರ ಕುಟುಂಬ ಅಂತ ಹೇಳ್ತೀವಿ, ಯಾರು ಮೇಜರ್ ಕಮ್ಯುನಿಟಿ ಇದ್ದಾರೆ ಅವರೆಲ್ಲರೂ ಕೂಡ ಮ್ಯಾಟ್ರಿಯಾರ್ಕಲ್ ಸಿಸ್ಟಮ್ ಆಫ್ ಫ್ಯಾಮಿಲಿ. ಅವರ ಆಸ್ತಿ ಕೂಡ ತಾಯಿಯಿಂದ ಮಗಳಿಗೆ ಬರುತ್ತೆ ಮತ್ತು ಡಿಸಿಷನ್ ಕೂಡ ಯಾವುದೋ ದೇವರಿಗೆ ಮಾಡಬೇಕಂದ್ರೆ ಕೂಡ ಮಗಳು ಇರಲೇಬೇಕು, ಮಗಳು ಮುಂದೆ ನಿಂತಿರಲೇಬೇಕು. ನಮ್ಮಲ್ಲಿ ನಾವು ದೈವಾರಾಧನೆ ಮಾಡ್ತೀವಿ, ಆಗ ಕೂಡ ನಾವು ಮಹಿಳೆಯರು ಎದುರು ನಿಂತಿರಲೇಬೇಕು. ಆ ರೀತಿಯ ಒಂದು ಫ್ಯಾಮಿಲಿಯ ಹಿನ್ನೆಲೆ ಆ ಭಾಗದಲ್ಲಿ ಇದೆ. ಕೇರಳದ ಮುಂದುವರಿದ ಭಾಗ ಇರ್ಬೋದು ಅದು. ಅದಕ್ಕಾಗಿ ಮಹಿಳೆಯರಿಗೆ ಹಲವಾರು ಅಲ್ಲಿ ಆರ್ಥಿಕವಾಗಿ, ನಾನು ಹಿಂದೆ ಒಂದು ಸಾರಿ ಹೇಳಿದೆ, ಉಡುಪಿಯ ಮತ್ತು ದಕ್ಷಿಣ ಕನ್ನಡದ ಕೋಸ್ಟಲ್ನ ಮೀನುಗಾರರ ಮಹಿಳೆಯರು ತುಂಬ ಸ್ಟ್ರಾಂಗ್ ಅಂತ. ಯಾಕೆಂದರೆ ಆರ್ಥಿಕವಾಗಿ ಅವರು ಸದೃಢರು.
ಮೀನು ಹಿಡಿಯೋಕ್ಕೆ ಮೀನುಗಾರರು ಸಮುದ್ರಕ್ಕೆ ಹೋದರೆ ಮೀನು ತಂದಿದ್ದನ್ನು ಮಾರಾಟ ಮಾಡುವವರು ಮಹಿಳೆಯರು. ಅಂದರೆ ಆರ್ಥಿಕವಾಗಿ ದುಡ್ಡು ಅವರ ಕೈಗೆ ಬರುತ್ತೆ. ಅದಕ್ಕಾಗಿ ಅಲ್ಲಿ ಡಿಸಿಷನ್ಗಳು ರೈಟ್ ಡಿಸಿಷನ್ ಆಗುತ್ತೆ. ನನ್ನ ಮಗಳಿಗೆ ಎಲ್ಲಿ ಸ್ಕೂಲಿಗೆ ಹಾಕಬೇಕು, ಅಥವಾ ನಮ್ಮ ಮಗಳಿಗೆ ಯಾವ ಬಟ್ಟೆ ಖರೀದಿಬೇಕು, ಮದುವೆ ಮಾಡುವ ವಿಚಾರ ಇರ್ಬೋದು, ಮನೆ ಕಟ್ಟುವ ವಿಚಾರ ಇರ್ಬೋದು, ಮನೆ ರಿಪೇರಿಯ ವಿಚಾರ ಇರ್ಬೋದು, ಯಾವುದೇ ಇದ್ರೂ ಕೂಡ ಮಹಿಳೆ ಅಲ್ಲಿ ಡಿಸಿಷನ್ ಮೇಕರ್. ಬಹಳಷ್ಟು ಫ್ಯಾಮಿಲಿಗಳಲ್ಲಿ ಎಸ್ಪೆಷಲಿ ಫಿಶರ್ಮ್ಯಾನ್ ಎಲ್ಲ ಮನೆಗಳಲ್ಲಿ ಕೂಡ ಮಹಿಳೆ ಡಿಸಿಷನ್ ಮೇಕರ್. ಅದಕ್ಕಾಗಿ ಸಹಜವಾಗಿ ಅವರ ದುಡ್ಡು ಒಳ್ಳೆಯ ಕೆಲಸಕ್ಕೇ ಉಪಯೋಗ ಆಗುತ್ತೆ ಮತ್ತು ಉಳಿತಾಯನೂ ಆಗುತ್ತೆ. ಈ ದೃಷ್ಟಿಯಿಂದ ಇವತ್ತು ಮಹಿಳೆಯರಿಗೆ ಅಧಿಕಾರ ಕೂಡ ಕೊಡುವಂಥದ್ದು. ನಾನು ಆವಾಗಲೇ ಹೇಳಿದೆ, ಪಂಚಾಯಿತಿಯಲ್ಲಿ ಒಂದು ಮಹಿಳೆಗೆ ಕೆಲಸದ ಜೊತೆ ಭಾವನೆ ಹೇಗೆ ಜೋಡಣೆ ಆಗಿರುತ್ತೋ ಅದೇ ರೀತಿ ಇವತ್ತು ನಮ್ಮ ದೇಶದಲ್ಲಾಗುವಂಥ ಕಾನೂನುಗಳಲ್ಲಿ ಕೇವಲ ಕಾನೂನಲ್ಲ, ಭಾವನೆನೂ ಜೋಡಣೆ ಆಗಬೇಕು. ಈ ಭಾವನೆ ಜೋಡಣೆ ಆಗೋದಕ್ಕೆ ಅವಳ ಚರ್ಚೆ ಆಚೆ ಬರಬೇಕು, ಅವಳ ಮನಸ್ಸಲ್ಲಿರುವಂಥ ವಿಚಾರ ಆಚೆ ಬರಬೇಕು, ಅದು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು. ಅದಕ್ಕಾಗಿ ಇವತ್ತು ಪಾರ್ಲಿಮೆಂಟ್ಗೆ ಹೆಚ್ಚು ಮಹಿಳೆಯರು ಬಂದಾಗ 33% ಬಂದಾಗ ಬೇರೆ ಬೇರೆ ಪ್ರೊಫೆಷನಲ್ಸ್ ಬರ್ಬೋದು. ಇವತ್ತು ಯಾವುದೇ ಪಾರ್ಟಿ ಇರ್ಬೋದು, ಎಲ್ಲ ಪಾರ್ಟಿಯಲ್ಲಿ ನಾನು ವಿನಂತಿ ಮಾಡುವಂಥದ್ದು, ಒಂದು ಮಹಿಳಾ ಮೀಸಲಾತಿ ಬಿಲ್ಲನ್ನು ನೀವು ಸ್ವೀಕಾರ ಮಾಡಬೇಕು. ನಂಬರ್ 2 ಎಕ್ಸ್ಪರ್ಟ್ಸ್ ಇರ್ಬೋದು, ಅಥವಾ ಹಳ್ಳಿಯಲ್ಲೇ ತುಂಬ ಚೆನ್ನಾಗಿ ಕೆಲಸ ಮಾಡಬಲ್ಲು, ಯಾರೋ ಸಾಮಾಜಿಕ ಕೆಲಸ ಮಾಡ್ತಾಳೆ, ಯಾರೋ ಒಳ್ಳೆಯ NGO ನಡೆಸಿದಾಳೆ, ಎಕ್ಸ್ಪೀರಿಯನ್ಸ್ ಇದೆ, ಯಾರೋ ಒಳ್ಳೆಯ ಪ್ರೊಫೆಷನಲ್ ಇದ್ದಾರೆ, ಅದು ವಕೀಲರು ಇರ್ಬೋದು, ಡಾಕ್ಟರ್ ಇರ್ಬೋದು, ಅಥವಾ ಎಂಜಿನಿಯರ್ ಇರ್ಬೋದು, ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಅಂಥವ್ರನ್ನ ಕೂಡ ನಾವು ಗುರುತಿಸಿ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿದ್ರೆ ಆ ಫೀಲ್ಡಿಗೆ ಅದು ಉಪಯೋಗ ಆಗುತ್ತೆ, ಆ ಇಲಾಖೆಗೆ ಅದು ಉಪಯೋಗ ಆಗುತ್ತೆ, ಆ ಕ್ಷೇತ್ರಕ್ಕೆ ಅದು ಉಪಯೋಗ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ರಾಜಕೀಯ ಪಾರ್ಟಿಗಳು ಯೋಚನೆ ಮಾಡುವಂಥ ಕಾಲ ಬಂದಿದೆ. ಆ ಕಾಲದಲ್ಲಿ ನಾವಿದ್ದೀವಿ, ಕಾಲ ಬಂದಿದೆ, ಬಹಳ ವರ್ಷದಿಂದ ಚರ್ಚೆ ನಡೀತಾ ಇದೆ. ಆ ಕಾಲದಲ್ಲಿ ಭಾಗವಹಿಸುವಂಥ, ಆ ಕಾಲದಲ್ಲಿ ನಿರ್ಣಯ ತಗೊಳ್ಳುವಂಥ, ಆ ನಿರ್ಣಯದಲ್ಲಿ ನಾವು ಪಾತ್ರರಾಗುವಂಥ ಒಂದು ಕಾಲಘಟ್ಟ ಇವತ್ತು ಬಂದಿದೆ. ಅದಕ್ಕಾಗಿ ಮತ್ತೊಂದು ಬಾರಿ ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಹಲವಾರು ಕಾರ್ಯಕ್ರಮಗಳು ಅದಕ್ಕಾಗಿ ನಾವು ಯೋಜನೆ ಮಾಡಿದ್ದೀವಿ. ಔಟ್ರೀಚಿಂಗ್ ಕಾರ್ಯಕ್ರಮ ಅಂದರೆ ಮಹಿಳಾ ಜಾಗೃತಿಯನ್ನು ಮಾಡಬೇಕು, ಮಹಿಳೆಯರು ಇದರಲ್ಲಿ ಭಾಗವಹಿಸಬೇಕು, ಮಹಿಳೆಯರಿಗೆ ತಮ್ಮ ಹಕ್ಕಿನ ಬಗ್ಗೆ ಗೊತ್ತಾಗಬೇಕು. ಇವತ್ತು ಇದ್ದೇ ಇದೆ, ಹಿಂದೆ ನಾವೇನು ಚಿಕ್ಕವರಿರುವಾಗ ಇರುವಂಥ ಕಾಲಘಟ್ಟ ಇದಲ್ಲ. ಅದಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ನಾವು ಮಾಡೋರಿದ್ದೀವಿ. ಮುಂದಿನ 10 ದಿನಗಳಲ್ಲಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಸದನಕ್ಕೆ ಮೊದಲು ಮತ್ತು ಸದನದ ನಂತರ ಒಂದಷ್ಟು ಕಾರ್ಯಕ್ರಮಗಳನ್ನು ಕೇಂದ್ರ ಯೋಚನೆ ಮಾಡಿದೆ. ಅಂದರೆ ನಮ್ಮ ಪಕ್ಷದಿಂದ ನಾವು ಯೋಚನೆ ಮಾಡಿದ್ದೀವಿ. ಮತ್ತು ಅದಕ್ಕೆ ಥರ್ಡ್ ಪಾರ್ಟಿಯವರು ಅಥವಾ ಬೇರೆಯವರು NGOಗಳು ಯಾರೋ ಇದಕ್ಕೆ ಮಹಿಳಾ ಮೀಸಲಾತಿಗೆ ಹಲವಾರು ವರ್ಷದಿಂದ ಕೇವಲ ರಾಜಕೀಯ ಪಾರ್ಟಿ ಆಸ್ ಎ BJP ಹೋರಾಟ ಮಾಡಿದ್ದಲ್ಲ, ಹಲವಾರು ಸಂಘಟನೆಗಳು ಹೋರಾಟ ಮಾಡಿದ್ದಾವೆ. ಮಹಿಳೆಯರಿಗೆ ಅಧಿಕಾರ ಸಿಗಬೇಕು ಅನ್ನೋದರ ಬಗ್ಗೆ ಹಲವಾರು ಕೋರ್ಟ್ಗಳಲ್ಲಿ ಕೂಡ ಇದು ಚರ್ಚೆ ಆಗಿದೆ, ಬೇರೆ ಬೇರೆ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ಒಂದು 10 ದಿನದಲ್ಲಿ ನಾವು ಜೋಡಣೆ ಮಾಡುವವರಿದ್ದೀವಿ. ಇದರ ಬಗ್ಗೆ ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದಂಥ ಮಂಜುಳಾ ಅವರು ಏನು ಕಾರ್ಯಕ್ರಮ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿವರವನ್ನು ಕೊಡಲಿಕ್ಕಿದ್ದಾರೆ. ಇಲ್ಲ ಆಮೇಲೆ ಎಲ್ರಿಗೂ ನಮಸ್ಕಾರ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು ಹಠಕ್ಕೆ ಬಿದ್ದು ಮಹಿಳೆಯರಿಗೆ ನಾರಿ ಶಕ್ತಿ ವಂದನ್, ಬರೀ ನಾರಿ ವಿಮೆನ್ ರಿಸರ್ವೇಶನ್ ಬಿಲ್ ಅಂತ ಹೆಸರು ಕೊಡದೆ ನಾರಿ ಶಕ್ತಿ ವಂದನ್ ಅಂತೇಳಿ ಅದಕ್ಕೆ ಕಾಯ್ದೆಗೆ ಒಂದು ಗೌರವವಾದ ಕಾಯ್ದೆಯನ್ನು ಕೊಡ್ತಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸೋ ದೃಷ್ಟಿಯಿಂದ ಶೋಭಕ್ಕ ಅವರು ಇವಾಗ ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಪಾರ್ಟಿ ಕಡೆಯಿಂದ ಇದಕ್ಕೋಸ್ಕರ ಬರುವಂತ 10 ದಿನಗಳು, ಮೊದಲನೇದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮೋರ್ಚಾ ಕಡೆಯಿಂದ ಮಹಿಳಾ ಸಮಾವೇಶಗಳನ್ನ ಮಾಡ್ತಾ ಇದ್ದೇವೆ. ಇದನ್ನ ಅಭಿನಂದಿಸಿ ಮತ್ತು ಬೆಂಬಲಿಸಿ ಈ ರೀತಿನೇ ಒಂದು ಮಸೂದೆಯನ್ನ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಿಗೆ. ಮತ್ತೊಂದು ಸಹಿ ಸಂಗ್ರಹ ನಾಳೆ KR ಅಲ್ಲಿ ನಮ್ಮ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹ ಆರಂಭ ಮಾಡ್ತಾ ಇದ್ದೇವೆ. ಮತ್ತೆ ಇಡೀ ರಾಜ್ಯದಲ್ಲಿ ಇದು ನಡೆಯುತ್ತೆ. ಅದೇ ರೀತಿ 315 ಮಂಡಲಗಳಿದೆ, 224 ವಿಧಾನಸಭಾ ಕ್ಷೇತ್ರದಲ್ಲೂ ಇದು ನಡೆಯುತ್ತೆ. ಹಾಗೆಯೇ ಮಿಸ್ ಕಾಲ್ ಅಭಿಯಾನ, ಈ ಒಂದು ರೆಸೊಲ್ಯೂಷನ್ ಏನಾಗ್ತಾ ಇದೆ ಅದನ್ನ ಎಂಡೋರ್ಸ್ ಮಾಡಿ ಬೆಂಬಲಿಸಿ ನಾವು ಮಿಸ್ ಕಾಲ್ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತಿಂದ ಬರುವಂತ 4-5 ದಿನಗಳ ಕಾಲ ಎಲ್ಲ ವಿಭಾಗ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾವು ಪ್ರೆಸ್ ಮೀಟ್ಗಳನ್ನ ಮಾಡಿ ಎಲ್ಲ ನಾರಿಯರು, ಮಹಿಳಾ ಮೋರ್ಚಾದ ನಾರಿ ಶಕ್ತಿ ಏನಿದೆ ಕೇಂದ್ರದ ಸರ್ಕಾರಕ್ಕೆ ಮತ್ತು ಪ್ರಧಾನಿಗಳಿಗೆ ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮ ಇದೆ. ಅದೇ ರೀತಿ ಬೈಕ್ ರ್ಯಾಲಿ, ಸ್ಕೂಟಿ ರ್ಯಾಲಿ ಯುವ ಮೋರ್ಚಾದಿಂದ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಲ್ಲಾ ಕಡೆನಲ್ಲೂ ಕೂಡ ವಾಕ್ಸ್ ಆಫ್ ಲೈಫ್, ಮಹಿಳೆಯರು ಕೂಡ ತಮ್ಮ ಪಾಡಿಗೆ ತಾವು, ಈಗ ಶೋಭಾ ಮೇಡಮ್ ಅವರು ಹೇಳಿರೋ ಹಾಗೆ ಅವರು ಥರ್ಡ್ ಪಾರ್ಟಿ ಕೂಡ ಈ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ
ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಬರುವಂತಹ 10 ದಿನ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಸಂಭ್ರಮದ ವಾತಾವರಣ ಇದು ಸೃಷ್ಟಿಯಾಗಲಿದೆ. ಮಹಿಳೆಯರು ಈ ಹಕ್ಕು ತಮಗೆ ಸಿಕ್ಕಿದೆ ಮತ್ತು ಪ್ರಧಾನಿಗಳ ಈ ಹೋರಾಟವನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಮತ್ತು ಕೇಂದ್ರ ಸರ್ಕಾರದಲ್ಲಿ ತಾವು ವಿಟ್ನೆಸ್ ಆಗಿದ್ರಿ ಈ ಎಲ್ಲ ರೆಸೊಲ್ಯೂಷನ್ ಪಾಸ್ ಆಗೋದಕ್ಕೆ. ಹಾಗಾಗಿ ನಮ್ಮ ಸಂಸದೆ ಮತ್ತು ನಮ್ಮ ಮಂತ್ರಿಗಳು, ನಮ್ಮ ನಾಯಕಿ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಅದಕ್ಕೆ ವಿಟ್ನೆಸ್ ಆಗಿದ್ರಿ ಅನ್ನೋದು ಇದಿಷ್ಟು ನನ್ನ ಬ್ರೀಫ್. ಥ್ಯಾಂಕ್ ಯು. ರಾಜ್ಯದಲ್ಲಿ 73 ಸೀಟ್ಗಳು ವಿಧಾನಸಭೆಯಲ್ಲಿ, ಜೊತೆಯಲ್ಲಿ ಲೋಕಸಭೆಯಲ್ಲಿ 8 ಸೀಟ್ಗಳು. ಬಿಜೆಪಿ ಯಾವ ರೀತಿಯಲ್ಲಿ ಮುಂದಿನ 2 ವರ್ಷಗಳ ತಯಾರಿ ಆಗ್ತಿದೆ ಕ್ಯಾಂಡಿಡೇಟ್ ಹುಡುಕುವಂಥದ್ದು, ಅಥವಾ ಯಾವ ರೀತಿಯ ಒಂದು ಪ್ಲಾನ್ ಮಾಡಿದೆ? ನಾನು ಇವಾಗಲೇ ಹೇಳಿದೆ, ಎಲ್ಲ ರಾಜಕೀಯ ಪಾರ್ಟಿಗಳು ಕೂಡ ಯಾರು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಾಮಾಜಿಕವಾಗಿ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ, ಯಾರು ಆಕ್ಟಿವ್ ಮಹಿಳೆಯರಿದ್ದಾರೆ, ಯಾರು ಪ್ರೊಫೆಷನಲ್ಸ್ ಇದ್ದಾರೆ, ಯಾರು ಭಾರತೀಯ ಜನತಾ ಪಾರ್ಟಿ ಅಥವಾ ಕಾಂಗ್ರೆಸ್ ಅಥವಾ ಜನತಾದಳದಲ್ಲಿ ಆಕ್ಟಿವ್ ಆಗಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಬೇಸಲ್ಲಿದ್ದಾರೆ, ಯಾರೋ ಜಿಲ್ಲಾ ಪಂಚಾಯತ್ಗೆ ಚುನಾವಣೆ ಸ್ಪರ್ಧೆ ಮಾಡಿದ್ರು, ಗೆದ್ದಿದ್ರು, ಸೋತಿದ್ರು, ಯಾರಿಗೆ ಚುನಾವಣೆ ಅನುಭವ ಇದೆ, ಇಂಥವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ತಯಾರಿ ಇದೆ. ನನಗೆ ಅನಿಸುತ್ತೆ ಎಲ್ಲ ರಾಜಕೀಯ ಪಾರ್ಟಿಗಳು ಇದೇ ರೀತಿಯ ತಯಾರಿಯನ್ನು ಮಾಡ್ತಾ ಇರ್ಬೋದು. ಯಾಕೆಂದರೆ ಪಾರ್ಲಿಮೆಂಟಿಗೆ ಹೋಗುವಂಥ ಮೆಂಬರ್ ಆಗಿರೋದಕ್ಕೆ ಸ್ವಲ್ಪ ಸಹಜವಾಗಿ ಮಾನಸಿಕವಾಗಿ ಕೂಡ ತಯಾರಿಯನ್ನು ಮಾಡಿಕೊಂಡು ತನ್ನಂತಾನು ಶಕ್ತಿಗೊಳಿಸಿಕೊಂಡು ಹೋಗುವಂಥ ಅಗತ್ಯ ಇದೆ. ಅಥವಾ ಅಲ್ಲಿ ಹೋದ ಮೇಲೆ 1 ವರ್ಷ 2 ವರ್ಷದಲ್ಲಿ ಸಹಜವಾಗಿ ಕಲಿತೀವಿ. ನಾವು ಯಾರು ಕೂಡ ಹುಟ್ಟುತ್ತಲೇ ರಾಜಕಾರಣಿಗಳಲ್ಲ. ನಾನಂತೂ ಅಲ್ವೇ ಅಲ್ಲ. ನಾವು ಅತ್ಯಂತ ಹಂಬಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಂಥವಳು, ಅತ್ಯಂತ ಹಳ್ಳಿಯಿಂದ ಬಂದಂಥವಳು, ಮೇಷ್ಟ್ರುಗಳು ಕಡಿಮೆ ಇದ್ದಂಥ ಶಾಲೆಯಲ್ಲಿ ಓದಿದಂಥವಳು. ಅದಕ್ಕಾಗಿ ನಾವು ಈ ರೀತಿ ಮಾಡ್ಬೋದಾದರೆ ಇವತ್ತಿನ ಜನ್ರೇಷನ್ಗೆ ಒಳ್ಳೆಯ ಎಜುಕೇಷನ್ ಸಿಗ್ತಾ ಇದೆ ಎಲ್ಲ ಕಡೆಗಳಲ್ಲಿ. ನಮ್ಮ ಥರನೂ ಅಲ್ಲ, ಒಳ್ಳೆಯ ನಾಲೆಜು ಸಿಗ್ತಾ ಇದೆ. ಬಿಕಾಸ್ ಹಲವಾರು ಕಾರಣಕ್ಕೆ, ಅದು ಇಂಟರ್ನೆಟ್ ಇರ್ಬೋದು, ಹೀಗೆ ಬಂದಿರುವಂಥ ಟೆಕ್ನಾಲಜಿ ಕಾರಣಕ್ಕೆ ಇರ್ಬೋದು, ಶಿಕ್ಷಣದ ಬಗ್ಗೆ ನಾವು ಯೋಚನೆ ಮಾಡಿದ್ದ ರೀತಿ ಪ್ರೋಗ್ರಾಮ್ಗಳು ಸ್ಕೀಮ್ಗಳಿರ್ಬೋದು. ನನಗೆ ಅನಿಸುತ್ತೆ ಒಳ್ಳೆಯ ಮಹಿಳೆಯರು ಎಜುಕೇಟೆಡ್ ಅಥವಾ ಅನ್ಎಜುಕೇಟೆಡ್ ಯಾರೇ ಇರಲಿ, ಸಮಾಜದ ಬಗ್ಗೆ ಯೋಚನೆ ಮಾಡುವಂಥ ಮಹಿಳೆಯರಿಗೆ ಹೆಚ್ಚೆಚ್ಚು ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿ ನಾವು ಗುರುತಿಸುವಂಥದ್ದನ್ನು ಇವಾಗಲಿಂದಲೇ ಶುರು ಮಾಡಬೇಕು ಮತ್ತು ಅವರಿಗೆ ಸ್ವಲ್ಪ ಇನ್ನೂ ಪುಷಪ್ ಕೊಡುವಂಥದ್ದನ್ನು ನಾವು ಮಾಡ್ತೀವಿ. ಆ ರೀತಿಯ ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊತೀವಿ. ದೆಹಲಿನಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಚಾರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಎಲೆಕ್ಷನ್ ನಡೀತಾ ಇದೆ, ವೆಸ್ಟ್ ಬೆಂಗಾಲ್ ಮತ್ತೆ ತಮಿಳುನಾಡು ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬಿಲ್ಗಳನ್ನ ಪಾಸ್ ಮಾಡುವಂತದ್ದು ಇದು ಕೋಡ್ ಆಫ್ ಕಾಂಡಕ್ಟ್ ಅಲ್ಲಿ ವೈಲೇಷನ್ ಆಗ್ತಾ ಇದೆ ಅನ್ನುವಂತ ಮಾತನ್ನ ಖರ್ಗೆ ಅವರು ಹೇಳ್ತಾರೆ. ಅದನ್ನು ಕಾನೂನು ತಜ್ಞರು ಗಮನಿಸ್ತಾರೆ ಮತ್ತು ಇಲೆಕ್ಷನ್ ಕಮಿಷನ್ ಗಮನಿಸುತ್ತೆ. ಯಾಕೆಂದರೆ ಕಾಂಗ್ರೆಸ್ಸು ಇವತ್ತು ಹಳದಿ ಗ್ಲಾಸನ್ನು ಹಾಕ್ಕೊಂಡಿದೆ. ಅದಕ್ಕೆ ಜಗತ್ತೆಲ್ಲ ಅವರಿಗೆ ಹಳದಿ ಕಾಣಿಸ್ತಾ ಇದೆ, ಯಾವುದನ್ನು ನೋಡಿದರೂ ಚುನಾವಣೆಯೇ ಕಾಣಿಸ್ತಾ ಇದೆ. ನನಗೆ ಅನಿಸುತ್ತೆ ಇದೇನೋ ಬಹಳ ಮಹಿಳಾ ಮೀಸಲಾತಿ ಬಿಲ್ ಚರ್ಚೆ ಆಗೋದ್ರಿಂದ ಪಾರ್ಲಿಮೆಂಟಲ್ಲಿ ರಾಜ್ಯಗಳ ಚುನಾವಣೆ ಮೇಲೆ ಭಾರಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ನನಗೇನು ಅನ್ನಿಸ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಥರ ಅನಿಸಿದರೆ ತುಂಬ ಒಳ್ಳೆಯದಾಯಿತು. ಯಾಕಂದರೆ ಅವರು ಬಿಲ್ಲಿಗೆ ವಿರೋಧ ಮಾಡ್ತಿದ್ದಾರಾ ಅಥವಾ ಈಗ ಚರ್ಚೆ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾರಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಅದನ್ನು ಅವರು ಕ್ಲಾರಿಫೈ ಮಾಡಬೇಕು. ಸಂಘಟನಾತ್ಮಕವಾಗಿ ಸದೃಢವಾಗಿರೋ ಪಕ್ಷ ಬಿಜೆಪಿ, ಅಲ್ಲಿ ತಯಾರಿ ಮಾಡ್ತಿರೋ ಸ್ವಲ್ಪ ತಡವಾಗಿದೆ ಅಂತ ಅನಿಸ್ತಾ ಇದೆ. ಖಂಡಿತ ಇಲ್ಲ, ಖಂಡಿತವಾಗಿ ಇಲ್ಲ. ಬಹಳ ಆರಂಭದಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಹಿಳೆಯರಿಗೆ ನಾನು ಹೇಳಿದಲ್ಲ ಆವಾಗಲೇ, ಪ್ರಧಾನಮಂತ್ರಿ ಒಂದು ಪ್ರಶ್ನೆ ಕೇಳಿದ್ರು, ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಮಹಿಳೆಯರು ಡಿಸಿಷನ್ ಮೇಕಿಂಗಲ್ಲಿ ಇರಬೇಕು ಪಕ್ಷದಲ್ಲಿ ಅನ್ನುವಂಥದ್ದು ಪ್ರಧಾನಿದು ಅಪೇಕ್ಷೆ ಡೇ ಒನ್ನಿಂದ ಇತ್ತು. ಅದಕ್ಕಾಗಿ ಅವರು ಹೆಚ್ಚು ಫೋಕಸ್ ಮಾಡ್ತಾರೆ. ನೀವು ಕೋರ್ ಕಮಿಟಿ ಇರ್ಬೋದು, ಡಿಸಿಷನ್ ಮೇಕಿಂಗ್ ಕಮಿಟಿ, ಇಲೆಕ್ಷನ್ ಕಮಿಟಿ ಇರ್ಬೋದು, ಅದು ಡಿಸಿಷನ್ ಮೇಕಿಂಗ್ ಕಮಿಟಿ, ಅಥವಾ ಪಕ್ಷದ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಅದು ಕಾರ್ಯದರ್ಶಿಗಳು ಇರ್ಬೋದು, ಉಪಾಧ್ಯಕ್ಷರಿರ್ಬೋದು ಅಥವಾ ಪ್ರಧಾನ ಕಾರ್ಯದರ್ಶಿ, ಇದರಲ್ಲಿ ಮಹಿಳೆಯರ ಪಾತ್ರ ಜಾಸ್ತಿ ಇರಬೇಕು ಅನ್ನೋದಕ್ಕೆ ನಮ್ಮ ಪಕ್ಷ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದೆ. ಅದರಂತೆ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ರಾಷ್ಟ್ರೀಯ ಮಟ್ಟದ ನಮ್ಮ ಪಕ್ಷದ ಬೇರೆ ಬೇರೆ ಆರ್ಗನೈಸೇಷನ್ ಟೀಮ್ ನೋಡಿದರೆ ಅಥವಾ ರಾಜ್ಯಗಳಲ್ಲಿ ನೋಡಿದರೆ ಕೂಡ ಇದು ಕಾಣುತ್ತೆ. ಕೆಲವು ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಅಲ್ಲಿಯ ಲೋಕಲ್ ವಿಚಾರಕ್ಕಿರ್ಬೋದು ಅಥವಾ ವಿಭಾಗದಿಂದ ತಗೋಬೇಕು, ವಿಭಾಗವಾರು ಕೊಡಬೇಕು, ಜಾತಿವಾರು ಕೊಡಬೇಕು ಅನ್ನುವಂಥ ಯೋಚನೆ ಮಾಡುವಂಥ ರಾಜ್ಯಗಳಲ್ಲಿ ಇದಕ್ಕೆ ಬೇರೆ ಇರ್ಬೋದು. ಆದರೆ ಇದು ಇವಾಗ ನಾವು ಮಾಡಲೇಬೇಕಾಗಿದೆ. ಯಾಕಂದರೆ ಇದು ಅನಿವಾರ್ಯ. ಇಲ್ಲಾಂದರೆ ನಾನು ಹೇಳಿದೆ ಅಲ್ಲ, ನನ್ನದೇ ಸುಳ್ಯದಲ್ಲಿ ಮೀಸಲಾತಿ ಇಲ್ಲ ಅಂದರೆ ಎಸ್ಸಿಗೆ ಸೀಟ್ ಕೊಡೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಮೀಸಲಾತಿ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸೀಟ್ ಸಿಕ್ತು. ಮಹಿಳೆಯರು ಹಾಗೆ ಎಷ್ಟು ಸೀಟ್ ಸಿಕ್ಕಿದೆ. ಕರ್ನಾಟಕದಿಂದ ನಾವು 1, 2, 3 ಗೆದ್ದು ಹೋಗಿರುವಂಥದ್ದು.
ಆದರೆ ಇವತ್ತು 8 ಜನರನ್ನು ಕಳಿಸ್ಬೇಕು. ನೀವು ಮೀಸಲಾತಿ ಕೊಡದೇ ಇದ್ರೆ 8 ಜನ ಹೋಗೋ ಪ್ರಶ್ನೆ ಬರಲ್ಲ, ಯಾವ ಕಾಲಕ್ಕೂ ಬರಲ್ಲ. ಅದಕ್ಕಾಗಿ ಪ್ರಧಾನಿಯವರ ಅಪೇಕ್ಷೆ ಇರುವಂಥದ್ದು ಮಹಿಳೆಯರಿಗೆ ಕೊಡಬೇಕು. ಮತ್ತು SDG ಗೋಲ್ಸು ಏನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ನಾವು G20 ರಾಷ್ಟ್ರಗಳೇನು ಹೇಳ್ತಾ ಇದ್ದಾವೆ, ಇದರಲ್ಲಿ ಇದು ಕೂಡ ಪ್ರಮುಖವಾದ್ದು ಒಂದು. ಆ ದೇಶಗಳು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವರ ದೇಶದಲ್ಲಿ ಮೊನ್ನೆ ತನಕ ವೋಟಿಂಗ್ ರೈಟು ಇರಲಿಲ್ಲ, ಆದರೆ ಅವರು ಬೇರೆ ದೇಶಗಳಿಗೆ ಟೀಚ್ ಮಾಡ್ತಾರೆ. ಅದನ್ನು ನಾವಂತೂ ಪಾಲನೆ ಮಾಡ್ತಾ ಇದ್ದೀವಿ. ಯಾವುದೇ ಅದು ಪರಿಸರದ ರಕ್ಷಣೆ ಬಗ್ಗೆ ಇರ್ಬೋದು, ಮಹಿಳೆಯರಿಗೆ ಅಧಿಕಾರ ಕೊಡೋದ್ರ ಬಗ್ಗೆ ಇರ್ಬೋದು, ಈ ಎರಡನ್ನ ಅತ್ಯಂತ ಸೀರಿಯಸ್ ಆಗಿ ಭಾರತ ಸರ್ಕಾರ ತಗೊಂಡಿದೆ ಮತ್ತು ಸೀರಿಯಸ್ ಆಗಿ ಅದರ ಬಗ್ಗೆ ಕೆಲಸವನ್ನು ಮಾಡ್ತಾ ಇದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಕೂಡ G20 ರಾಷ್ಟ್ರಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಅದರಲ್ಲಿ ಮಹಿಳೆಯರ ಸಬಲೀಕರಣ ಕೂಡ ಒಂದಿದೆ. ಅದಕ್ಕೆ ವಿಶೇಷವಾದಂಥ ಈ ಯೋಜನೆಗಳು ಪ್ರಧಾನಿ ಯಾಕೆ ಮಾಡ್ತಿದ್ದಾರೆ ಅಂತಂದರೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಹೆಣ್ಮಕ್ಳ ಹೆಸರಲ್ಲಿ ಸೇವಿಂಗ್ಸು, ಇದು ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಅದು ಕೂಡ ನಾವು ಒಪ್ಕೊಂಡಿದ್ದೀವಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ G20 ರಾಷ್ಟ್ರಗಳ ಮಧ್ಯೆ. ಅದಕ್ಕಾಗಿ ಇದನ್ನು ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ. ಮೇಡಮ್, ಈಗ ನಿಮ್ಮ ಪಕ್ಷ ತಗೊಂಡಿರ್ತಕ್ಕಂಥ ನಿರ್ಧಾರ ಸ್ವಾಗತಾರ್ಹ, ಅದರ ಬಗ್ಗೆ ಎರಡು ಮಾತಿಲ್ಲ. ಈಗ ಹೊಸ ಪಾರ್ಲಿಮೆಂಟ್ ಅಲ್ಲಿ 1000 ಸೀಟ್ ಮಾಡಿದ್ರಿ, 815 ಅವೆಲ್ಲ ಸರಿ ಇದೆ. ಆದ್ರೆ ನೀವು ನಿಮ್ಮ ಅನುಭವ ಹೇಳಿದ್ರಿ, ಜಯಮಾಲ ಅವರು ಕೂಡ ಈ ಸಭಾನಾಯಕರಾದಾಗ ವಿಧಾನ ಪರಿಷತ್ತಲ್ಲಿ ಅದೇ ನೀವೇ ಆಗಿರ್ತಕ್ಕಂಥ ಮುಜುಗರನ್ನ ಜಯಮಾಲ ಅವರು ಎದುರಿಸಿದ ಸಂದರ್ಭದಲ್ಲಿ, ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಮನಸ್ಥಿತಿ ಈ 33% ಇದೆಲ್ಲ ಈಜಿ ಅಕ್ಸೆಸಬಲ್ ಆಗುತ್ತಾ 2020? ನನಗೆ ಅನಿಸುತ್ತೆ ಯಾವಾಗ ಮಹಿಳೆಯರು ಮನೆಯಿಂದ ಆಚೆನೆ ಬರಬಾರ್ದು, ಬರೋದಕ್ಕೆ ಸ್ವಲ್ಪ ಅಡೆತಡೆ ಇತ್ತು, ಅಂಥ ಕಾಲದಲ್ಲೇ ನಮ್ಮ ದೇಶದಲ್ಲಿ ಮಹಿಳೆಯರು ನಿರ್ಣಾಯಕ ಜಾಗದಲ್ಲಿ, ನಿರ್ಣಾಯಕ ಡಿಸಿಷನ್ ತಗೊಳ್ಳುವಂಥ ಜಾಗದಲ್ಲಿ ಇದ್ದರು. ಇವತ್ತು ಪರಿಸ್ಥಿತಿ ಬದಲಾವಣೆ ಆಗಿದೆ. ಇವತ್ತು ಮಹಿಳೆಯರು ಆರ್ಥಿಕವಾಗಿ ಸದೃಢ ಆಗ್ತಾ ಇದ್ದಾರೆ, ಇಂಡಿಪೆಂಡೆಂಟು ಆಗ್ತಾ ಇದ್ದಾರೆ. ತುಂಬ ಕಡೆಗಳಲ್ಲಿ, ತುಂಬ ಫ್ಯಾಮಿಲಿಯಲ್ಲಿ ಮಹಿಳೆಯರು ಇಂಡಿಪೆಂಡೆಂಟು ಆಗ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಯಾಕೆ ಬಂದಿದೆ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ನಾನೊಂದು ತಮಾಷೆಗಾಗಿ ಮಹಿಳೆಯರ ಸಭೆಗಳಲ್ಲಿ ಭಾಷಣದಲ್ಲಿ, ನಮಗೆ ಧ್ವನಿ ಇದೆ, ಆದರೆ ನಮ್ಮ ಧ್ವನಿಗೆ ಶಕ್ತಿ ಬರಬೇಕು ಅಂತ. ಮಹಿಳೆಯರಿಗೆ ಧ್ವನಿ ಇಲ್ಲ ಅಂತಲ್ಲ, ಬಹಳ ಮಾತಾಡ್ತೀವಿ ನಾವು, ನಮಗೆ ತುಂಬ ಧ್ವನಿ ಇದೆ. ಆದರೆ ಆ ಧ್ವನಿಗೆ ಶಕ್ತಿ ಯಾವಾಗ ಬರುತ್ತೆ? ಶಕ್ತಿ ಬರೋದು ಶಿಕ್ಷಣ ಸಿಕ್ಕಾಗ ಮತ್ತು ಆರ್ಥಿಕವಾಗಿ ಸದೃಢ ಆದಾಗ. ಇದು ಎರಡೂ ಆದಾಗ ನಮಗೆ ಶಕ್ತಿ ಬರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಇವತ್ತದು ಆಗ್ತಾ ಇದೆ. ಹಲವಾರು ಮಹಿಳೆಯರು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋಕ್ಕೆ ಬಹಳ ಮುಂಚೂಣಿಯಲ್ಲಿ ನಿಂತು ಮುಂದೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಇದನ್ನು ಯಾವ ರಾಜಕೀಯ ಪಕ್ಷಗಳು ಕೂಡ ವಿರೋಧ ಮಾಡುವಂಥ ದಾಷ್ಟ್ಯವನ್ನು ಈ ಸಾರಿ ತೋರಿಸಬಾರ್ದು. ಯಾಕೆಂದರೆ ಮಹಿಳೆಯರ ಜಾಗೃತಿಯಾಗಿದೆ. ಸ್ಪೆಷಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ SHG ಗ್ರೂಪ್ಗಳಾದಾಗ ಸ್ವಸಹಾಯ ಸಂಘಗಳನ್ನು ಆ ಕಾರಣಕ್ಕೆ ಮಾಡಿದ್ರು. ನಾನು ಫುಲ್ ಟೈಮರ್ ಆಗಿ ಫಸ್ಟ್ BJPಗೆ ನಾನು ಮಂಜುಳಾ 1997ರಲ್ಲಿ ಬಂದಾಗ, ನಾವು ಬಿಜಾಪುರ, ಬಾಗಲಕೋಟೆ ಹೋದಾಗ ಮಹಿಳೆಯರು ಮನೆಯಿಂದ ಆಚೆ ಬರ್ತಿರ್ಲಿಲ್ಲ. ನಾನು ಅವರು ಹೋದಾಗ ಆಚೆ ಬರ್ತಾ ಇರಲಿಲ್ಲ ಬನ್ನಿ ಅಂತಂದರೆ. ಆದರೆ ಈಗ ಆ ಥರ ಅಲ್ಲ. ಈಗ SHG ಗ್ರೂಪಿಗೆ ಪ್ರತಿ ವಾರ ಮನೆಯಿಂದ ಆಚೆ ಹೋಗ್ತಾರೆ, ಮೀಟಿಂಗ್ ಮಾಡ್ತಾರೆ. ಅಂದರೆ ಪರಿಸ್ಥಿತಿ ಇವತ್ತು ಬದಲಾವಣೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನನಗೆ ಅನಿಸುತ್ತೆ ಇದನ್ನು ವಿರೋಧ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ, ಮಾಡಲೂಬಾರದು. ಮಾಡಿದರೆ ನಾವು ಸುಮ್ಮನೆ ಬಿಡೋದೂ ಇಲ್ಲ. ಆ ರಾಜ್ಯದಲ್ಲಿ ಹೋಗಿ ನಾವು ಹೋರಾಟ ಮಾಡೋರಿದ್ದೀವಿ. ಕಾಂಗ್ರೆಸ್ ಎರಡು ನಿರ್ಣಯ ತೆಗೆದುಕೊಂಡಿದೆ. ಒಂದು, ಮಹಿಳಾ ಮೀಸಲಾತಿನ ಸಂಪೂರ್ಣವಾಗಿ ಚರ್ಚೆ ಮಾಡಿ ಆನಂತರ ನಿರ್ಧಾರ ಮಾಡಬೇಕು, ಅದ್ರ ಜೊತೆಲಿ ಒಳ ಮೀಸಲಾತಿ ಕೊಡಬೇಕು. ಜೊತೆಗೆ ಲೋಕಸಭೆ ಒಂದಷ್ಟು ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಈ ಮರು ವಿಂಗಡಣೆ ವಿಚಾರದಲ್ಲಿ ನನಗೆ ಅನಿಸುತ್ತೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಬೇರೆ ವಿಚಾರದ ಆಧಾರದಲ್ಲಿ. ಯಾಕಂದರೆ ಇಲ್ಲಿ ನಮ್ಮ ಪಾಪ್ಯುಲೇಷನ್ ಗ್ರೋತ್ ಕಡಿಮೆ ಇದೆ. ಪಾಪ್ಯುಲೇಷನ್ ಆಧಾರದಲ್ಲಿ ತಗೊಂಡಾಗ ನಮಗೆ ಅನ್ಯಾಯ ಆಗ್ಬೋದು. ಆದರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ಹಲವಾರು ರಾಜ್ಯಗಳಲ್ಲಿ ಚಿಕ್ಕ ಪಾಪ್ಯುಲೇಷನ್ಗೆ ಕೂಡ ಸೀಟ್ ಇದೆ. ನೀವು ಗೋವಾ ತಗೊಳ್ಳಿ, MLA ಎಷ್ಟು ಗೆಲ್ಲು ವೋಟಿಂಗ್ ಆಗುತ್ತೆ, ಬರೀ 14,000 15,000ದಲ್ಲಿ ಕೂಡ ವೋಟ್ ತೊಗೊಂಡವ್ರು ಗೆಲ್ತಾರೆ. ಆ ಥರ ಹಲವಾರು ರಾಜ್ಯಗಳಲ್ಲಿ ಇದೆ. ಇದನ್ನು ಚುನಾವಣಾ ಆಯೋಗ ಅಥವಾ ಎಕ್ಸ್ಪರ್ಟ್ಸು ಅಥವಾ ಲೋಕಸಭೆ ಅಥವಾ ಒಟ್ಟು ಸರ್ಕಾರ ಹೇಗೆ ತಗೋಬೋದು, ಯಾವ ಪಾಪ್ಯುಲೇಷನ್ ನಿರ್ಧಾರ ಎಲ್ಲಿ ಮಾಡ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡ್ಬೋದು. ಅದಕ್ಕೆ ಸ್ವಾತಂತ್ರ್ಯ ಇದೆ. ಅದರ ಚರ್ಚೆನೂ ಮಾಡ್ಬೋದು. ನಾಳಿದ್ದು ವಿಚಾರ ಬಂದಾಗ ಚರ್ಚೆನೂ ಮಾಡ್ಬೋದು. ಇದು ದೊಡ್ಡ ವಿಷಯ ಅಂತ ನನಗೆ ಅನಿಸಲ್ಲ. ಆದರೆ ಅವರ ಮಾನಸಿಕತೆಯೇ ಇವತ್ತು ಇಂದಿರಾ ಗಾಂಧಿಯವರು ಪ್ರಧಾನಿ ಆಗಿರುವಂಥ ಪಕ್ಷದಲ್ಲಿ, ಸೋನಿಯಾ ಗಾಂಧಿಯವರು UPAಯನ್ನು ಕಂಟ್ರೋಲ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕೂಡ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ಅಥವಾ ಮೊಸಳೆ ಕಣ್ಣೀರು ಸುರಿಸಿದ್ರು ಅಥವಾ ಕೆಲವು ಬಾರಿ ವಿರೋಧ ಮಾಡಿದ್ರು. ಬಿಟ್ಟರೆ ಅವರಿಗೆ ಮಹಿಳೆ ಅಂದರೆ ಬರೀ ಈಗ ಪ್ರಿಯಾಂಕಾ ಗಾಂಧಿ ಮಾತ್ರ, ಬೇರೆ ಮಹಿಳೆಯರು ಬರೋದು ಅಗತ್ಯ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರ ಪಕ್ಷಕ್ಕೆ ಬೇಕು, ಬೇರೆ ಮಹಿಳೆಯರು ಬೇಡ. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಇಂದಿರಾ ಗಾಂಧಿ ಆಗುತ್ತೆ ಅವರಿಗೆ, ಸೋನಿಯಾ ಗಾಂಧಿ ಆಗುತ್ತೆ ಮತ್ತು ಪ್ರಿಯಾಂಕಾ ಗಾಂಧಿ ಆಗುತ್ತೆ.
ಆದರೆ ಬೇರೆ ಮಹಿಳೆಯರು, ನಮ್ಮಂಥ ಸಾಮಾನ್ಯ ಮಹಿಳೆಯರು ಪಾರ್ಲಿಮೆಂಟ್ಗೆ ಬರೋದು ಅವ್ರಿಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಅವರ ಮಾನಸಿಕತೆ ಈ ರೀತಿ ಇದೆ. ಅವರ ಮಾನಸಿಕತೆ ಅವರನ್ನು ಬದಲಾವಣೆ ಮಾಡಿಕೊಳ್ಳೇಬೇಕು. ಯಾಕಂದರೆ ಇಲ್ಲ ಅಂದರೆ ಮಹಿಳೆಯರು ನಾವು ಬಿಡಲ್ಲ. ನಾವು ಮೊದಲಿದ್ದಂಥ ಮಹಿಳೆಯರಲ್ಲ, ಇವತ್ತು ನಾವು ಎಂಪವರ್ಡ್ ಮಹಿಳೆಯರು, ಧ್ವನಿ ಬಂದಿರುವಂಥ ಮಹಿಳೆಯರು. ಕೇವಲ ಗಂಟ್ಲಿಗೆ ಧ್ವನಿ ಅಲ್ಲ, ನಮ್ಮ ಕೈಗೂ ಧ್ವನಿ ಬಂದಿದೆ. ಸಾಮಾನ್ಯ ಮಹಿಳೆಯರಿಗೆ, ಸಾಮರ್ಥ್ಯದ ಮಹಿಳೆಯರಿಗೆ ಸಿಗೋದಕ್ಕಿಂತ ರಾಜಕೀಯ ಹಿನ್ನೆಲೆ ಕುಟುಂಬದ ಮಹಿಳೆಯರಿಗೆ ಸಿಗುವಂತ ಹೋಗುವಂತ ಅಪಾಯ ಇರೋದಿಲ್ಲ ಅಂತ. ಯಾಕಂದ್ರೆ ನಮ್ಮದೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ, ರಾಜ್ಯಸಭಾ ಚುನಾವಣೆ ಮತ್ತೆ ವಿಧಾನಸಭೆ, ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ನಾವು ನೋಡಿದ್ದೇವೆ. ಪತಿಗೆ ಟಿಕೆಟ್ ಸಿಕ್ಕಿಲ್ಲ, ಮಾಜಿ ಶಾಸಕ ಆಗಿದ್ರೆ ಪತ್ನಿಗೆ ಕೊಡುವಂಥದ್ದು, ಕುಟುಂಬದಲ್ಲಿ ಕೊಡುವಂಥ ಇಂಥ ಅಪಾಯಕ್ಕೆ ಈಗ ಸಾಧ್ಯ ಆಗೋದಿಲ್ಲ. ಖಂಡಿತ ಇಲ್ಲಿ ಕೂತಿರುವಂಥ ಯಾವುದೇ ಮಹಿಳೆಯರು ಕೂಡ ನಮಗೆ ರಾಜಕೀಯ ಹಿನ್ನೆಲೆ ಇಲ್ಲ. ಮೇ ಬಿ ರೂಪಾಲಿ ನಾಯಕ್ ಇರ್ಬೋದು ಅಥವಾ ಮಂಜುಳಾ ಇರ್ಬೋದು ಅಥವಾ ನಾವು ಯಾರೇ ಇರ್ಬೋದು, ಈ ನಮಗೆ ಯಾರಿಗೂ ಕೂಡ ರಾಜಕೀಯ ಹಿನ್ನೆಲೆ ಇಲ್ಲ. ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ಪಕ್ಷ ಗುರುತಿಸುತ್ತೆ ಅನ್ನೋದಕ್ಕೆ ನಾವು ಉದಾಹರಣೆ. ನನಗಂತೂ ಯಾವುದೇ ಹಿನ್ನೆಲೆ ಇಲ್ಲ, ಆರ್ಥಿಕವಾಗಿಯೂ ಇಲ್ಲ ಅಥವಾ ರಾಜಕೀಯವಾಗಿಯೂ ಇಲ್ಲ. ಆದರೆ ಪಕ್ಷಕ್ಕೆ ನಾವು ಕೆಲಸ ಮಾಡಿದ್ದೀವಿ, ರಾಜ್ಯದಾದ್ಯಂತ ಓಡಾಡಿದ್ದೀವಿ. ಪಕ್ಷ ಏನು ಕೆಲಸ ಕೊಡುತ್ತೆ ಅದನ್ನು ನಾವು ಮಾಡ್ತೀವಿ. ಆ ಕಾರಣಕ್ಕಾಗಿ ಇವತ್ತು ಪಕ್ಷ ನಮ್ಮನ್ನು ಗುರುತಿಸ್ತಿದೆ. ಎಲ್ಲ ರಾಜಕೀಯ ಪಾರ್ಟಿಗಳು ಈ ದೃಷ್ಟಿಯಿಂದಲೇ ಗುರುತಿಸಬೇಕು ಅನ್ನುವಂಥ ವಿನಂತಿ ಇದೆ, ಮತ್ತು ಅದೇ ಆಗುತ್ತೆ. ಬಹಳ ದಿನ ಇದು ರಾಜಕಾರಣ ನಡೆಯುತ್ತೆ ಒಂದು ವರ್ಗ ಕುಟುಂಬದಿಂದ ಕುಟುಂಬಕ್ಕೆ ಅನ್ನುವಂಥದ್ದು ನನಗೇನು ಅನಿಸಲ್ಲ. ಆ ರೀತಿ ಹಲವಾರು ಬಾರಿ ಫೈಲ್ಯೂರೂ ಆಗಿದ್ದಾರೆ. ಇವತ್ತು ಆ ಥರ ಇದ್ದಿದ್ರೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಗೆಲ್ಲಬೇಕಾಗಿತ್ತಲ್ಲ, ಗೆಲ್ಲಿಲ್ಲ. ಹಲವಾರು ಉದಾಹರಣೆಗಳು ಆ ರೀತಿ ಇದೆಯಲ್ಲ. ಥ್ಯಾಂಕ್ ಯು, ಧನ್ಯವಾದ.